ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾಳೆನೇ ಅತಿ ಶಕ್ತಿಯುತವಾದ ಸೂರ್ಯಗ್ರಹಣ ಹಾಗೂ ಮಹಾಲಯ ಅಮಾವಾಸ್ಯೆ. ಮಹಾಲಯ ಅಮಾವಾಸ್ಯೆ ಎಷ್ಟೋ ಶಕ್ತಿಯುತವಾದಂಥ ದಿನ. ಅದರಲ್ಲೂ ಕೂಡ ಅದೇ ದಿನ ಸೂರ್ಯಗ್ರಹಣ ಕೂಡ ಬರ್ತಿರೋದು ಇದರ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸುತ್ತಿದೆ. ಇಂಥ ಅದ್ಭುತವಾದ ದಿನವನ್ನು ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅತೀಂದ್ರಿಯ ಶಕ್ತಿ ಇರುವ ಈ ದಿನದಂದು ಪ್ರತಿಯೊಬ್ಬರು ಪರಮೇಶ್ವರ ಹೇಳಿದಂತ ಈ ಚಿಕ್ಕ ಕೆಲಸ ಮಾಡಿ ಈ ಒಂದು ಮರವನ್ನು ಮುಟ್ಟಿದರೆ ಸಾಕು, ನಿಮಗೆ ತಿರುಗಿಲ್ಲದಂತ ರಾಜಯೋಗ ಕಲುಗುತ್ತೆ. ಎಲ್ಲ ರೀತಿಯಾದ ದೋಷಗಳು ಹೊರಟು ಹೋಗುತ್ತೆ, ಅಷ್ಟ ದರಿದ್ರಗಳು ಹೋಗಿ ಅಷ್ಟೈಶ್ವರ್ಯ ಕಲುಗುತ್ತದೆ ಎಂದು ಸಾಕ್ಷಾತ್ ಪರಮೇಶ್ವರ ಹೇಳಿದ್ದಾರೆ. ನಿಮ್ಮ ಎಲ್ಲಾ ಕಷ್ಟಗಳು ದೂರಾಗಿ ಅಪಮೃತ್ಯು ದೋಷ ನಿವಾರಣೆಯಾಗಿ ನೀವು ಬೇಡಿದಂತಹ ಕೋರಿಕೆಗಳು ಈಡೇರುತ್ತದೆ. ಈ ಮರವನ್ನು ಈ ದಿನ ಮುಟ್ಟುವುದರಿಂದ ನಮ್ಮ ಮೈಯೊಳಗೆ ತಿಳಿಯದಿರುವಂತಹ ಒಂದು ದಿವ್ಯ ಶಕ್ತಿ ಪ್ರವೇಶಿಸುತ್ತದೆ. ಆ ಶಕ್ತಿಯೊಂದಿಗೆ ನಾವು ಯಾವುದನ್ನಾದರೂ ಸಾಧಿಸಬಹುದು. ಯಾವ ಅದ್ಭುತವಾದ ಮರವನ್ನು ಮುಟ್ಟುವುದರಿಂದ ತಲೆಮಾರುಗಳವರೆಗೂ ಕರಗದಂತಹ ಐಶ್ವರ್ಯ ನಮ್ಮ ಸ್ವಂತವಾಗುತ್ತದೆ. ಹಾಗೆ ಪರಮೇಶ್ವರ ಹೇಳಿದಂತಹ ಆ ಚಿಕ್ಕ ಕೆಲಸ ಏನೆಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೆಯದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ನಾಳೆ ಈ ಒಂದು ಚಿಕ್ಕ ಕೆಲಸವನ್ನು ಯಾರು ಮನೆಯೊಳಗೆ ಮಾಡುತ್ತಾರೋ ಅವರಿಗೆ ಅಪಮೃತ್ಯು ದೋಷಗಳೆಲ್ಲ ಹೋಗಿ 100 ವರ್ಷಗಳ ಕಾಲ ಆಯಸ್ಸು, ಆರೋಗ್ಯ, ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ಶಿವಪುರಾಣ ಹಾಗೂ ಕಾಳಿಕಾ ಪುರಾಣ ಹೇಳುತ್ತದೆ. ಪೂರ್ವದಲ್ಲಿ ಈ ಭೂಮಿಯ ಮೇಲೆ ಜನನ ಮಾತ್ರವೇ ಇತ್ತು, ಮರಣ ಇರಲಿಲ್ಲ. ಇದರಿಂದ ಭೂಮಿಯ ಮೇಲೆ ವಿಪರೀತವಾದ ಭಾರ ಬೆಳೆದು ಹೋಯಿತು. ಏನು ಮಾಡುವುದೆಂದು ದಿಕ್ಕು ತೋಚದ ಪರಿಸ್ಥಿತಿಯಲ್ಲಿ ಬ್ರಹ್ಮದೇವರು ಶಿವನ ಸಹಾಯ ಬೇಡಿ ಹೋದರು. ಆಗ ಪರಮೇಶ್ವರ ಬ್ರಹ್ಮದೇವರೊಂದಿಗೆ, ಓ ಬ್ರಹ್ಮದೇವ, ಈ ಮನುಷ್ಯರು ಮರಣವಿಲ್ಲದೆ ಬೇರೆ ಲೋಕಗಳಿಗೆ ಪ್ರಯಾಣ ಬೆಳೆಸದಿರುವುದೇ ಈ ದುಸ್ಥಿತಿಗೆ ಕಾರಣ ಎಂದು ಹೇಳಿದರು. ಪರಮೇಶ್ವರ, ನನಗೆ ಯಾವ ಆಲೋಚನೆ ಕೂಡ ಬರುತ್ತಿಲ್ಲ, ನೀವೇ ಹೇಗಾದರೂ ಈ ಪರಿಸ್ಥಿತಿಯಿಂದ ನನ್ನನ್ನು ಪಾರು ಮಾಡಿ ಎಂದು ಬ್ರಹ್ಮದೇವರು ಕೇಳಿದಾಗ ಪರಮೇಶ್ವರನ ಹಣೆಯಿಂದ ಕಪ್ಪು ಬಣ್ಣದಲ್ಲಿ ಭಯಾನಕ ರೂಪದಲ್ಲಿ ಒಂದು ಸ್ತ್ರೀ ಜನ್ಮ ಪಡೆದಳು. ಆ ದಿನ ಸೂರ್ಯಗ್ರಹಣದೊಂದಿಗೆ ಕೂಡಿರುವಂತ ಮಹಾಲಯ ಅಮಾವಾಸ್ಯೆಯಾಗಿತ್ತು. ಆ ಹೆಣ್ಣು ಮೃತ್ಯು ದೇವತೆ. ಪರಮೇಶ್ವರ ಆಕೆಯೊಂದಿಗೆ, ಇವತ್ತಿಂದ ಬ್ರಹ್ಮದೇವರು ನಿನ್ನ ತಂದೆ, ಅವರ ಆದೇಶ ನೀನು ಶಿರಸ ವಹಿಸಬೇಕು ಎಂದು ಹೇಳಿದರು. ಆಗ ಬ್ರಹ್ಮದೇವರು ಆಕೆಯನ್ನು ಪುತ್ರಿಯಂತೆ ಸ್ವೀಕರಿಸಿ ಮೃತ್ಯು ದೇವತೆಯೆಂದು ಹೆಸರಿಟ್ಟು, ಪುತ್ರಿ, ನನ್ನ ಸೃಷ್ಟಿಯಲ್ಲಿ ಒಂದು ತಪ್ಪು ನಡೆದು ಹೋಗಿದೆ. ಪಾಪ ಭೀತಿಯಿಂದಿರಬಹುದು ಅಥವಾ ಕನಿಕರದಿಂದ ಇರಬಹುದು. ನಾನು ಸೃಷ್ಟಿ ಮಾಡುತ್ತಿದ್ದೇನೆ ಹೊರತು ವಿನಾಶ ಮಾಡುತ್ತಿಲ್ಲ. ನನ್ನ ಸೃಷ್ಟಿಯಲ್ಲಿ ಜೀವಿಗಳು ಜನಿಸುತ್ತಿದ್ದಾರೆಯೇ ವಿನಃ ಮೃತಪಡುತ್ತಿಲ್ಲ. ಇವತ್ತಿಂದ ಹೊಸದಾಗಿ ಸೃಷ್ಟಿ ಶುರು ಮಾಡುತ್ತೇನೆ. ಅವರ ಹಣೆಯಲ್ಲಿ ಎಷ್ಟು ಕಾಲ ಬದುಕಿರಬೇಕು ಎಂದು ನಾನು ಹಣೆ ಬರಹ ಬರೆಯುತ್ತೇನೆ. ಆ ಸಮಯ ದಾಟಿದ ತಕ್ಷಣ ನೀನವರನ್ನು ಸಂಹರಿಸಬೇಕು. ಅದರ ನಂತರ ಪಾಪಿಗಳನ್ನು ನರಕಕ್ಕೆ, ಪುಣ್ಯಾತ್ಮರನ್ನು ಸ್ವರ್ಗಕ್ಕೆ, ಅದರಲ್ಲೂ ಉತ್ತಮರನ್ನು ನಮ್ಮ ಲೋಕಕ್ಕೆ ಕಳಿಸು ಎಂದು ಹೇಳಿದರು. ಆಗ ಮೃತ್ಯುದೇವತೆ, ತಂದೆ, ನೀವೇನೇ ಹೇಳಿದರೂ ನಾನು ಮಾಡುತ್ತೇನೆ. ಆದರೆ ಈ ಪಾಪದ ಕೆಲಸ ಮಾತ್ರ ನನ್ನಿಂದ ಸಾಧ್ಯವಾಗಲ್ಲ. ಒಬ್ಬರ ಪ್ರಾಣ ತೆಗೆಯುವುದು ಮಹಾಪಾಪ. ಅಂಥದ್ದರಲ್ಲಿ ನೀವು ಲೆಕ್ಕವಿಲ್ಲದಷ್ಟು ಜೀವಿಗಳ ಪ್ರಾಣ ತೆಗೆಯಲು ಹೇಳುತ್ತಿದ್ದೀರಿ. ನನ್ನನ್ನು ಕ್ಷಮಿಸಿ ತಂದೆ, ನನ್ನಿಂದ ಈ ಕೆಲಸ ಸಾಧ್ಯವಾಗಲ್ಲ ಎಂದು ಹೇಳಿದಳು. ನಿನಗೆ ಯಾವ ಪಾಪ, ಯಾರ ಶಾಪ ಕೂಡ ಅಂಟುವುದಿಲ್ಲ. ಸೃಷ್ಟಿಕರ್ತನಾದ ನನ್ನ ಆದೇಶ ಇದು ಎಂದು ಬ್ರಹ್ಮದೇವರು ಹೇಳಿದರೂ ಕೂಡ ಮೃತ್ಯುದೇವತೆ ಮಾತ್ರ ಒಪ್ಪಲಿಲ್ಲ. ಪುತ್ರಿ, ಇದು ನನ್ನ ಆಜ್ಞೆ, ನನ್ನ ಆಜ್ಞೆ ಪಾಲಿಸುವುದು ನಿನ್ನ ಕರ್ತವ್ಯ ಎಂದು ಆಗ್ರಹದಿಂದ ಹೇಳಿದರು ಬ್ರಹ್ಮದೇವರು. ಪಾಪ ಭೀತಿಯಿಂದ ಮೃತ್ಯುದೇವತೆಯ ಕಣ್ಣಿಂದ ನೀರು ಸುರಿಯಲಾರಂಭಿಸಿತು. ಆ ಕಣ್ಣೀರನ್ನು ಅಂಗೈಯಲ್ಲಿ ಹಿಡಿದುಕೊಂಡ ಬ್ರಹ್ಮದೇವರು ಭೂಲೋಕದ ಮೇಲೆ ಅದನ್ನು ಚೆಲ್ಲಿದರು. ಆ ರೀತಿ
ಭೂಮಿಯ ಮೇಲೆ ಬಿದ್ದಂತ ಮೃತ್ಯುದೇವತೆಯ ಕಣ್ಣೀರಿನ ಹನಿಗಳಿಂದ ಕೆಲವು ದೋಷಗಳು ಹುಟ್ಟಿಕೊಂಡವು. ಆಗ ಬ್ರಹ್ಮದೇವರು ಮೃತ್ಯುದೇವತೆಯೊಂದಿಗೆ, ಪುತ್ರಿ, ಈ ದೋಷಗಳು ಪ್ರಜೆಗಳನ್ನು ಪೀಡಿಸುತ್ತದೆ. ಅದರ ಮುಖಾಂತರ ಜೀವಿಗಳು ಮೃತಪಡುತ್ತಾರೆ. ದೋಷಗಳು ಜೀವಿಗಳನ್ನು ಹಿಂಸಿಸುವ ಸಮಯದಲ್ಲಿ ನೀನವರ ಪ್ರಾಣ ತೆಗೆಯಬೇಕು. ಆಗ ಆ ದೋಷದ ಕಾರಣದಿಂದಲೇ ಆ ವ್ಯಕ್ತಿ ಮೃತಪಟ್ಟ ಎಂದು ಪ್ರಜೆಗಳು ಅಂದುಕೊಳ್ಳುತ್ತಾರೆ. ಇದರಿಂದ ಯಾರ ಶಾಪಕ್ಕೂ ನಿಂದನೆಗೂ ನೀನು ಗುರಿಯಾಗುವುದಿಲ್ಲ ಎಂದು ಹೇಳಿದರು. ಈ ದೋಷಗಳೇ ಅನೇಕ ರೋಗಗಳು, ಆಪತ್ತುಗಳು, ಅಪಾಯಗಳು ಹಾಗೂ ಅಪಶಕುನಗಳಾಗಿ ನಮ್ಮನ್ನು ಕಾಡುತ್ತಿವೆ. ಇವುಗಳಿಂದಲೇ ಮನುಷ್ಯ ಮೃತಪಡುತ್ತಾನೆ. ಬ್ರಹ್ಮದೇವರು ಹೇಳಿದ ಪ್ರಕಾರವೇ ಯಾವ ವ್ಯಕ್ತಿ ಮೃತಪಟ್ಟರೂ ಕೂಡ ನಾವು ಆ ಕಾರಣವನ್ನು ಗುರುತಿಸುತ್ತೇವೆ ವಿನಃ ಮೃತ್ಯುದೇವತೆಯನ್ನು ಮಾತ್ರ ಗುರುತಿಸುವುದಿಲ್ಲ, ಆಕೆಯನ್ನು ನಿಂದಿಸುವುದಿಲ್ಲ. ಅಂದಿನಿಂದ ಜೀವಿಗಳು ಹಲವಾರು ಸಮಸ್ಯೆಗಳಿಂದ, ಕಾರಣಗಳಿಂದ ಮೃತಪಡಲು ಶುರುವಾದರು. ಇನ್ನು ಅದರಿಂದ ಎಲ್ಲ ಜೀವಿಗಳು ಹೆದರಿ ಶಿವನನ್ನು ಪ್ರಾರ್ಥಿಸಲು ಶುರು ಮಾಡಿದರು. ಆಗ ಪರಮೇಶ್ವರ, ಈ ರೀತಿ ಹಠಾತ್ತನೆ ತುಂಬಾ ಜನರು ಮೃತಪಡಲು ಕಾರಣ ಮೃತ್ಯುದೇವತೆ ಆಕೆಯ ಕೆಲಸವನ್ನು ಅತಿ ವೇಗವಾಗಿ ನಡೆಸುತ್ತಿದ್ದಾಳೆ. ಇದನ್ನು ಮಹಾಲಯ ಅಂತ ಕರೀತಾರೆ. ಮಹಾಲಯ ಅಂದ್ರೆ ಅತಿ ವೇಗವಾಗಿ ಲಯವಾಗಿಸುವುದು. ನಾನು ಈ ಸೃಷ್ಟಿಯನ್ನು ಲಯವಾಗಿಸುವುದು ಕೂಡ ಮಹಾಲಯ ಅಮಾವಾಸ್ಯೆ ದಿನವೇ. ನೀವು ಈ ರೀತಿ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ, ಕಾರಣಗಳಿಗೆ ಮೃತಪಡದೆ ನಿಮ್ಮ ಆಯಸ್ಸು ಇರುವವರೆಗೂ ಒಂದು ಕ್ರಮಬದ್ಧವಾಗಿ ಬದುಕಿರಬೇಕು ಅಂದರೆ ನಾನು ಹೇಳಿದಂತೆ ಮಾಡಿ. ನೀವು ಭಾದ್ರಪದ ಮಾಸದಲ್ಲಿ ಬರುವಂತ ಮಹಾಲಯ ಅಮಾವಾಸ್ಯೆ ದಿನ ಈ ರೀತಿ ಮನೆಯಲ್ಲಿ ವ್ರತ ಮಾಡಿದರೆ ನಿಮಗಿರುವಂತ ಅಪಮೃತ್ಯು ದೋಷಗಳೆಲ್ಲ ತೊಲಗಿ ಹೋಗುತ್ತೆ. ದೀರ್ಘಕಾಲ ಬದುಕುತ್ತೀರಿ. ಮಹಾಲಯ ಅಮಾವಾಸ್ಯೆ ದಿನ ಬೆಳಗಿನ ಜಾವವೇ ಎದ್ದು ತಲೆ ಸ್ನಾನ ಮಾಡಿಕೊಂಡು ನೀಲಿ ಅಥವಾ ಬಿಳಿ ಬಣ್ಣದ ಬಟ್ಟೆ ಧರಿಸಬೇಕು. ಹಣೆಯಲ್ಲಿ ವಿಭೂತಿ ಹಚ್ಚಿಕೊಂಡು ಮೊದಲು ವಿನಾಯಕನನ್ನು ಪೂಜಿಸಿ ಅದರ ನಂತರ ತ್ರಿಮೂರ್ತಿಗಳನ್ನು ಪೂಜಿಸಬೇಕು. ಅವರಿಗೆ ನೈವೇದ್ಯವಾಗಿ ಸೊಪ್ಪು ತರಕಾರಿಗಳನ್ನು ಸಮರ್ಪಿಸಬೇಕು. ಪರಮೇಶ್ವರ ಹಾಗೂ ಮಹಾವಿಷ್ಣುವಿನ ಅಷ್ಟೋತ್ತರ ಶತನಾಮಾವಳಿ ಶ್ರದ್ಧಾಭಕ್ತಿಯಿಂದ ಓದಬೇಕು. ನೀವು ನೈವೇದ್ಯವಾಗಿ ಸಮರ್ಪಿಸಿದಂಥ ಸೊಪ್ಪು ತರಕಾರಿಗಳನ್ನು ಸ್ವಯಂ ಪಾಕದಂತೆ ಒಬ್ಬ ಬ್ರಾಹ್ಮಣನಿಗೆ ದಾನ ಕೊಡಬೇಕು. ಅದರ ನಂತರ ಬೇವಿನ ಮರದ ಹತ್ತಿರ ಹೋಗಿ ಆ ಮರಕ್ಕೆ 11 ಸಾರಿ ಪ್ರದಕ್ಷಿಣೆ ಹಾಕಿ 11 ಸಾರಿ ಮರವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಬೇಕು. ಬೇವಿನ ಮರಕ್ಕೆ ಅರಿಶಿಣ ಕುಂಕುಮ ಇಟ್ಟು ಹೂವು ಸಮರ್ಪಿಸಿ ಮರದ ಮುಂದೆ ಬೇವಿನ ಎಣ್ಣೆ ಅಥವಾ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಬೇಕು. ಯಾವುದಾದರೂ ಸಿಹಿ ಪದಾರ್ಥ ಅಥವಾ ಬೆಲ್ಲದಲ್ಲಿ ತುಪ್ಪ ಬೆರೆಸಿ ಅಥವಾ ಹಣ್ಣು ನೈವೇದ್ಯವಾಗಿ ಸಮರ್ಪಿಸಬೇಕು. ಈ ರೀತಿ ಮಾಡಿದರೆ ಅಪಮೃತ್ಯು ದೋಷಗಳು ಹೊರಟು ಹೋಗುತ್ತದೆ. ದೀರ್ಘಕಾಲ ಅಷ್ಟೈಶ್ವರ್ಯ, ಆಯಸ್ಸು, ಆರೋಗ್ಯದಿಂದ ಬದುಕುತ್ತೀರಿ ಎಂದು ಸಾಕ್ಷಾತ್ ಪರಮೇಶ್ವರ ಅಪಮೃತ್ಯು ದೋಷದಿಂದ ತಪ್ಪಿಸಿಕೊಳ್ಳಲು, ದೀರ್ಘಕಾಲ ಬದುಕಲು ಜೀವಿಗಳಿಗೆ ಹೇಳಿದಂತಹ ರಹಸ್ಯವಿದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ, ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.